ನಾವು ಟಿಕೆಟ್ ಆಕಾಂಕ್ಷಿಗಳಂತೂ ಅಲ್ಲ. ಸಮಾಜ ಒಪ್ಪಿ ಸಮಾಜಕ್ಕಾಗಿ ಬನ್ನಿ ನೀವು ನಾವಿದ್ದೀವಿ ಅಂತ ಎಲ್ಲ ಪೂರ್ತಿ ಸಮಾಜ ಒಪ್ಪಿ ಬಂದರೆ ಅದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ತಯಾರಿದ್ದೀವಿ. ಬೇರೆ ಸ್ವಾಮೀಜಿಯವರು ಏನು ಹೇಳಿದ್ರು ಅದು ನನಗೆ ಗೊತ್ತಿಲ್ಲ. ನಮ್ಮ ವೈಯಕ್ತಿಕವಾಗಿ ಏನಾದ್ರು ಸಮಾಜ ಒಪ್ಪಬೇಕು. ನಮ್ಮ ಸಮಾಜದ ಪ್ರಮುಖ ಮುಖಂಡರುಗಳು GS ಬಸವರಾಜ್ ಅವರ ಆದಿಯಾಗಿ ಸಮಾಜದ ಮುಖಂಡರುಗಳು ಮತ್ತು ಸಂಪೂರ್ಣ ಸಮಾಜ ಒಪ್ಪಿ ಬಂದು ನಾವು ನಿಮ್ಮ ಪರವಾಗಿ ನಿಲ್ತೀವಿ, ನೀವು ಇರೇ ಅಂದರೆ ನಾವು ತಯಾರಿದ್ದೀವಿ. ಇಲ್ಲ ಅಂದರೆ ನಾವು ಹೇಳೋದೇನು, ಸ್ವಾಮೀಜಿಗಳು ಸಮಾಜಕ್ಕೆ ಬರೋದು ಬೇಡ ಅನ್ನೋ ನಿಮ್ಮ ಅಭಿಪ್ರಾಯಗಳು ಸಮಾಜದಲ್ಲಿ ಒಗ್ಗಟ್ಟಾಗಿದ್ದರೆ ನಾವೇನು ಹೇಳ್ತೀವಿ, ಸಮಾಜದಲ್ಲಿ ಯಾರಾದರೂ ಒಬ್ಬರು ಸದೃಢ ವ್ಯಕ್ತಿ ತಂದು ನಿಲ್ಲಿಸಿ ಸಮಾಜ ಸೇವೆ ಮಾಡುವಂಥವ್ರು ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ. ರಾಜಕೀಯ ಪಕ್ಷಗಳು ಹೌದು, ನಳಂಬ ಸಮಾಜಕ್ಕೆ ಕೊಡಬೇಕು ಈ ತಾಲೂಕಲ್ಲಿ. ಯಾಕೆಂದ್ರೆ 8 ಜಿಲ್ಲೆಗಳಲ್ಲಿ ನಳಂಬರು ಇರೋದ್ರಿಂದ ಆ 8 ಜಿಲ್ಲೆಗಳಲ್ಲಿ ಅಧಿಕೃತ ಓಟ್ಗಳು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದಲ್ಲೇ ಇರೋದ್ರಿಂದ ಎಲ್ಲ 8 ಜಿಲ್ಲೆಯ ನಳಂಬ ಸಮಾಜದವರು ಹೇಳೋದಷ್ಟೇ, ಗುಬ್ಬಿ ಜಿಲ್ಲೆಯಲ್ಲಿ ನಮ್ಗೆ ಅವಕಾಶ ಇದೆ, ಅಲ್ಲಾದ್ರೂ ನಮ್ಗೆ ಅವಕಾಶ ಮಾಡಿಕೊಡಿ. ಕರ್ನಾಟಕದಲ್ಲಿ ಗುಬ್ಬಿ ಜಿಲ್ಲೆಯಲ್ಲಿ ನಮ್ಗೆ ತುಮಕೂರು ಜಿಲ್ಲೆಯಲ್ಲಿ ಅವಶ್ಯಕತೆ ಇದೆ, ಅಲ್ಲಿ ಗೆಲ್ಲುವಂಥ ಶಕ್ತಿನೂ ಕೂಡ ಇದೆ, ಅಲ್ಲಿ ಮಾಡಿಕೊಡಿ ಅನ್ನೋದೇ ಎಲ್ಲ ಸಮಾಜದ ಒತ್ತಾಯ. ಹಾಗಾಗಿ ನಾವು ಸಮಾಜದ ಪರವಾಗಿ ಮಾತಾಡ್ತೀವಿ. ಯಾಕೆಂದ್ರೆ ಈಗ ಸಮಗ್ರ ಸಮಾಜವನ್ನು ಇಟ್ಕೊಂಡು ಪಕ್ಷಗಳು ಒಟ್ಟಿದ್ರು ಕೂಡ ತೊಂದರೆ ಇರಲಿಲ್ಲ. ಜಾತಿ ಗಣತೆಯ ಆಧಾರದ ಮೇಲೆ ಟಿಕೆಟ್ಗಳು ಕೊಡ್ತಾ ಇರೋದು ಇವಾಗ. ಅಲ್ಲಿ ಯಾವ ಸಮಾಜದಲ್ಲಿ ಗೆಲ್ಲಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಹೊರಟಿರೋದ್ರಿಂದ ನಾವೆಲ್ಲ ಜಾತೀಯತೆನೆ. ಆದರೆ ಈ ವಿಷಯ ಬಂದಾಗ ಸಮಾಜದ ಪರವಾಗಿ ನಾವು ಮಾಡಲೇಬೇಕಾಗುತ್ತೆ, ಸಮಾಜ ಅಂತ ನಾವು ಕೇಳಲೇಬೇಕಾಗುತ್ತೆ. ಹಾಗಾಗಿ ಸಮಾಜದ ಪರವಾಗಿ ಕೇಳ್ತಾ ಇದ್ದೀವಿ ಅಷ್ಟೇ. ಇಂಥವ್ರಿಗೆ ಕೊಡಬೇಕು ಅಂತ ಏನು ಹೇಳ್ತಿಲ್ಲ, ನಾವು ಸಮಾಜಕ್ಕೆ ಕೊಡಿ ಅಂತ ಕೇಳ್ತೀವಿ. ಹೆಸರು ಯಾರ್ದು ಹೇಳ್ತಿಲ್ಲ, ನಮ್ಗೆಲ್ಲರೂ ಒಂದೇ, ನಮ್ಮ ಸಮಾಜದವರೆಲ್ಲ ಒಂದೇ. ಎಲ್ಲ ಪಕ್ಷ ಯಾವ ಪಕ್ಷದಿಂದ ಕೊಡ್ಬೋದು, ಯಾವ ಪಕ್ಷದಿಂದ ಕೊಡ್ಲಿ ತಯಾರಿದ್ದೀವಿ ನಾವು. ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಲಿಂಗೇಶ್ವರ ಮಹಾಸಂಸ್ಥಾನ, ಗೊಲ್ಲಹಳ್ಳಿ, ಗುಬ್ಬಿ ತಾಲೂಕು. ಸನ್ಮಾನ್ಯರೇ, ಪತ್ರಿಕಾ ಮತ್ತು ಸುದ್ದಿ ಮಾಧ್ಯಮದ ರಂಗ ಅತ್ಯಂತ ಪ್ರಖರವಾದ ಸಮಾಜಕ್ಕೆ ಹಿತವನ್ನು ಬಯಸುವಂಥ ಹೊರೆಕೊರೆಗಳನ್ನು ತಿದ್ದುವಂಥ ಮಹತ್ತರವಾದ ಕೆಲಸವನ್ನು ಮಾಡ್ತಿದೆ. ಅದಕ್ಕೋಸ್ಕರ ಈ ಪತ್ರಿಕಾ ರಂಗ ನಾವು ವಿಶೇಷವಾಗಿ ಗಮನಿಸಿದ್ದೇವೆ, ಪತ್ರಿಕಾ ರಂಗವನ್ನು. ಹಾಗೆಯೇ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಪತ್ರಿಕಾ ರಂಗ, ಧಾರ್ಮಿಕ ರಂಗ ಯಾವತ್ತೂ ಇವು ಸ್ವಚ್ಛವಾಗ್ತವೆ, ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತವೆ. ಆದಷ್ಟು ಎಲ್ಲ ರೀತಿಯಿಂದಲೂ ಗಮನದಲ್ಲಿಟ್ಟುಕೊಂಡು ಉತ್ತಮವಾದ ಕೆಲಸ ಮಾಡ್ತವೆ. ಆವಾಗ ಈ ದೇಶದ ಭವಿಷ್ಯ, ರಾಷ್ಟ್ರದ ಪ್ರಕೃತಿ ಎಲ್ಲದಕ್ಕೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಈ ವರ್ಷ ಇದೆಲ್ಲ ಗಮನದಲ್ಲಿಟ್ಕೊಂಡು ದೇಶದ ಭವಿಷ್ಯ ದೃಷ್ಟಿ ಇಟ್ಕೊಂಡು ಯುವಕರಿಗೆ ಅಥವಾ ಹೊಸ ಮುಖಗಳಿಗೆ ಎಲ್ಲ ಪಕ್ಷದವರು ಟಿಕೆಟನ್ನು ಕೊಡೋದರಲ್ಲಿ ಅರ್ಥ ಇದೆ. ಈ ದೇಶದ ಭವಿಷ್ಯ ಮಹತ್ತರವಾದ ಪಾತ್ರ ವಹಿಸಬೇಕಿದೆ. ದೇಶದ ಭವಿಷ್ಯ ದೃಷ್ಟಿಯಿಂದ ಎಲ್ಲರೂ ಪಾತ್ರ ವಹಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಕೆಲಸ ಮಾಡಿರಿ. ಅದರ ಜೊತೆಯೊಳಗೆ ಈ ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ನಳಂಬ ಸಮಾಜ ಇದೆ, ಅದನ್ನು ಗಮನದಲ್ಲಿಟ್ಕೊಂಡು ಅವಕಾಶ ಮಾಡಿಕೊಳ್ಳಿ. ಹೇಗಂತ ಮುಂದಿನ ಲೋಕಸಭಾ ಚುನಾವಣೆಗೆ ಒಟ್ಟಾರೆ ಯಾರಾದರೂ ಆಗಲಿ ಸಮರ್ಥ, ಪ್ರಾಮಾಣಿಕ, ಈ ದೇಶ, ಈ ಸಮಾಜ, ಈ ಪ್ರಕೃತಿ ಎಲ್ಲವನ್ನು ಶಿಸ್ತಿನಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಸಮರ್ಥ ವ್ಯಕ್ತಿಗಳಿಗೆ, ದೇಶಕ್ಕೆ ಉಪಯೋಗ ಮಾಡುವಂಥ ಅಥವಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಹೊಸಬರಿಗೆ ಇಲ್ಲ, ಯಾರಿಗೆ ಇಂಥವ್ರಿಗೆ ಕೊಡಿ ಅಂತ ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ. ಈ ಅವಕಾಶ ಯಾರಿಗಾದ್ರೂ ಕೊಡ್ಬೋದು. ಸಮರ್ಥ, ಪ್ರಾಮಾಣಿಕ ವ್ಯಕ್ತಿಗಳಿಗೆ ಟಿಕೆಟನ್ನು ಕೊಟ್ಟು ದೇಶದ ಭವಿಷ್ಯವನ್ನು ಉತ್ತಮ ಮಾಡಲಿಕ್ಕೋಸ್ಕರ ಪ್ರಕೃತಿಯನ್ನು ಈ ಮೊದಲಿಗೆ ಪ್ರಕೃತಿ ಆದ್ಯತೆ ಕೊಡಬೇಕಿದೆ. ಶಿಕ್ಷಣ, ವೈದ್ಯಕೀಯ ರಂಗ ಮತ್ತು ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕಿದೆ. ಇದಕ್ಕೆಲ್ಲ ಗಮನದಲ್ಲಿಟ್ಕೊಂಡು ಯಾರು ದುಡಿತಾರೆ, ಯಾರು ಶ್ರಮಿಸ್ತಾರೆ ಅಂಥವ್ರಿಗೆ ಅವಕಾಶ ಮಾಡ್ತಾರೆ. ಈಗ ಹೇಳಿದ್ನಲ್ಲ, ಈ ದೇಶವನ್ನು, ಈ ಕರ್ನಾಟಕ ರಾಜ್ಯವನ್ನು ನಳಂಬ ರಾಜರು ಆಳಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಳಂಬ ಸಮಾಜದವರಿದ್ದಾರೆ, ಅವ್ರಿಗೆ ಆದ್ಯತೆ ಕೊಡಿದೆ ನೀವು. ಎರಡನೇದು, ಮೊದಲನೇದು ಸಮರ್ಥ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳು, ಸರಳ ಸಹಜತೆ ರೂಢಿಸಿಕೊಂಡಿರುವಂಥ ವ್ಯಕ್ತಿಗಳಿಗೆ ಕೊಡಿ. ಯಾರಾದರೂ ಆಗಲಿ, ಯಾವ ಪಕ್ಷದ ಎಲ್ಲ ಪಕ್ಷದವ್ರಿಗೂ ಹೇಳೋ ಮಾತಿದೆ. ಈ ಎರಡನೇ ಆದ್ಯತೆ ಇದು. ನಮ್ಮ ಹೆಸರು ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು, ಗವಿಮಠ, ಬೆಳ್ತಳ್ಳಿ, ಗುಬ್ಬಿ ತಾಲೂಕು.